ರಾಮನವಮಿ ಎಂದರೇನು? ಇದರ ಚರಿತ್ರೆ ಏನು? ಈ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ? ಈ ಹಬ್ಬದ ಆಚರಣೆ ಹಿಂದಿನ ಉದ್ದೇಶವಾದರೂ ಏನು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SMV ಚಾನಲ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿರೋ ವಿಚಾರ ರಾಮನವಮಿಯ ಬಗ್ಗೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ಹಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನಿಸುತ್ತೇವೆ. ಓಕೆ, ವರದಿಯಲ್ಲಿ ಮುಂದುವರಿಯೋಣ. ವಿಷ್ಣುವಿನ 7ನೇ ಅವತಾರವಾಗಿರುವ ರಾಮನವರ ಹುಟ್ಟಿದ ದಿನದಂದು ಈ ರಾಮನವಮಿಯನ್ನು ಆಚರಿಸುತ್ತಾರೆ. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಧರ್ಮದ ಸ್ಥಾಪನೆಯನ್ನು ಸಂಕೇತಿಸುತ್ತದೆ. ಚೈತ್ರ ಮಾಸದ 9ನೆಯ ದಿನದಂದು, ಚೈತ್ರ ನವರಾತ್ರಿಯ ಕೊನೆಯ ದಿನ ಎಂದು ಈ ರಾಮನವಮಿಯನ್ನು ಆಚರಿಸಲಾಗುತ್ತದೆ. ಇದು ಮಾರ್ಚ್ ಮತ್ತು ಏಪ್ರಿಲ್ ಕೊನೆಯ ಮತ್ತು ಮೊದಲ ಆರಂಭದಲ್ಲಿ ಶುರುವಾಗುತ್ತದೆ, ಅಂದರೆ ಹೆಚ್ಚು ಕಮ್ಮಿ ಯುಗಾದಿ ಮುಗಿದ 9ನೇ ದಿನದಂದು. ಇದಾಗಿತ್ತು ರಾಮನವಮಿಯ ಇತಿಹಾಸದ ಒಂದು ಚಿಕ್ಕ ಪುಟವನ್ನು ಅನಾವರಣಗೊಳಿಸಿದ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನುತ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು SMV ಚಾನಲ್ ಕ್ರಿಯೇಷನ್ಸ್. ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು.